Hi students, welcome to Learning Management System program BCom subject e-business and accounting semester 4th session number 56 topic accounts books. Under that today we are going to discuss about bank book. This is Srinath working as a assistant professor in commerce at Government College for Women's Kolar. So now last unit allidivi, that is unit number 5 reports in tally. ಸೊ ಅದರಲ್ಲಿ ನಾವು ಅಕೌಂಟ್ಸ್ ಬುಕ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೆಷನ್ ನಂಬರ್ 55 ನಾವು ಕ್ಯಾಶ್ ಬುಕ್ ಬಗ್ಗೆ ಡಿಸ್ಕಸ್ ಮಾಡಿದ್ವು. ಸೊ ಈ ಸೆಷನ್ 56 ನಾವೇನು ಮಾಡೋಣ, ಬ್ಯಾಂಕ್ ಬುಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅವು ಬ್ಯಾಂಕ್ ಬುಕ್ ಅಪಿಯರ್ಸ್ ಇನ್ ದಿ ಟ್ಯಾಲಿಯಲ್ಲಿ ಬ್ಯಾಂಕ್ ಬುಕ್ ಯಾವ ರೀತಿ ಅಪಿಯರ್ ಆಗುತ್ತೆ, ಸೊ ಅದನ್ನು ಯಾವ ರೀತಿ ನಾವು ಕಾನ್ಫಿಗರ್ ಮಾಡ್ಬೋದು, ಯಾವ ರೀತಿ ಅದನ್ನು ವ್ಯೂ ಮಾಡ್ಬೋದು, ಆ್ಯಂಡ್ ಡಿಫ್ರೆಂಟ್ ಮೆಥಡ್ಸ್ ಆಫ್ ವ್ಯೂವಿಂಗ್ ದಿ ಕ್ಯಾಶ್ ಬುಕ್ ಆನ್ ಬ್ಯಾಂಕ್ ಬುಕ್. ಆ್ಯಂಡ್ ಡಿಸ್ಪ್ಲೇ ಇರುತ್ತೆ, ಅದು ಕ್ವಾರ್ಟರ್ಲಿ ಡಿಸ್ಪ್ಲೇ ಇರುತ್ತೆ, ಮಂತ್ಲಿ ಡಿಸ್ಪ್ಲೇ ಇರುತ್ತೆ, ವೋಚರ್ ವೈಸ್ ಡಿಸ್ಪ್ಲೇ ಇರುತ್ತೆ, ಲೆಡ್ಜರ್ ವೈಸ್ ಡಿಸ್ಪ್ಲೇ ಇರುತ್ತೆ. ಸೊ ಇವನ್ನೆಲ್ಲ ನಾವೇನು ಮಾಡೋಣ, ಈ ಸೆಷನಲ್ಲಿ ಡಿಸ್ಕಸ್ ಮಾಡೋಣ. ಅದೇ ರೀತಿ ನಾವು ಯಾವ ರೀತಿ ಬ್ಯಾಂಕ್ ಬುಕ್ನ ಸೇವ್ ಮಾಡ್ಬೋದು, ಎಕ್ಸ್ಪೋರ್ಟ್ ಮಾಡ್ಬೋದು, ಆ್ಯಂಡ್ ಯಾವ ರೀತಿ ನಾವು ಕ್ಯಾಶ್ ಬುಕ್ನ ಪ್ರಿಂಟ್ ತೆಗಿಬೋದು, ಇದೆಲ್ಲ ವಿಷಯನ ಈ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಫಸ್ಟು ನಾವು ಸ್ಟಾರ್ಟ್ ಫ್ರಮ್ ದಿ ಮೀನಿಂಗಿಂದ ಸ್ಟಾರ್ಟ್ ಮಾಡೋಣ. ವಾಟ್ ಈಸ್ ದಿ ಮೀನಿಂಗ್ ಆಫ್ ಬ್ಯಾಂಕ್ ಬುಕ್? ಇದ್ರ ಬಗ್ಗೆ ನೀವು ಡೀಟೇಲ್ ಆಗಿ PUCಯಲ್ಲಿ ಡಿಸ್ಕಸ್ ಮಾಡಿರ್ತೀರಾ. ಸೊ ನಾನು ಬ್ರೀಫಾಗಿ ಹೇಳ್ತೀನಿ. ಸೊ ವಾಟ್ ಈಸ್ ದಿ ಬ್ಯಾಂಕ್ ಬುಕ್? ಬ್ಯಾಂಕ್ ಬುಕ್ ಈಸ್ ಆಲ್ಸೋ ಎ ಸಬ್ಸಿಡಿ ಸಿಮಿಲರ್ ಟು ಕ್ಯಾಶ್ ಬುಕ್. ನಾನು ಅವಾಗ ಲಾಸ್ಟ್ ಸೆಷನಲ್ಲಿ ಹೇಳ್ತಾ ಇದೆಯಾ, ಓಕೆ, ಕ್ಯಾಶ್ ಬುಕ್ ಈಸ್ ಎ ಫೈನಾನ್ಷಿಯಲ್ ಜರ್ನಲ್. ಅದೇ ರೀತಿ ಬ್ಯಾಂಕ್ ಬುಕ್ ಈಸ್ ಎ ಫೈನಾನ್ಷಿಯಲ್ ಜರ್ನಲ್. ಇಟ್ ಈಸ್ ಆಲ್ಸೋ ಸಬ್ಸಿಡಿ ಬುಕ್ ವಿಚ್ ರೆಕಾರ್ಡ್ಸ್ ದಿ ಆಲ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಮೇಡ್ ಥ್ರೂ ಬ್ಯಾಂಕ್. ಸೊ ಎಲ್ಲ ನಾವು ಬ್ಯಾಂಕ್ ಮುಖಾಂತರ ಯಾವುದೇ ರಿಸಿಪ್ಟ್ಸ್ ಬಂದರೂ ಇಲ್ಲ ಬ್ಯಾಂಕ್ ಮುಖಾಂತರ ಯಾವುದೇ ಪೇಮೆಂಟ್ಸ್ ಮಾಡಿದ್ರು ಅದನ್ನು ನಾವೇನು ಮಾಡ್ತೀವಿ, ಒಂದು ಕಡೆ ರೆಕಾರ್ಡ್ ಮಾಡ್ತೀವಿ, ಒಂದು ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಅಂಥ ಬುಕ್ ನಾವೇಂತೀವಿ, ಬ್ಯಾಂಕ್ ಬುಕ್ ಅಂತೀವಿ. ಸೊ ಬ್ಯಾಂಕ್ ಬುಕ್ ಈಸ್ ಆಲ್ಸೋ ಸಬ್ಸಿಡರಿ ಬುಕ್ ವಿಚ್ ಈಸ್ ಸಿಮಿಲರ್ ಟು ಕ್ಯಾಶ್ ಬುಕ್ ವಿಚ್ ರೆಕಾರ್ಡ್ಸ್ ಆಲ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಮೇಡ್ ಥ್ರೂ ಬ್ಯಾಂಕ್. ಸೊ ಅದಕ್ಕೆ ಇದನ್ನ ಏನಂತೀವಿ, ಬ್ಯಾಂಕ್ ಜರ್ನಲ್ ಅಂತೀವಿ. ನಾರ್ಮಲಿ ಏನಾಗತ್ತೆ ಅಂದರೆ ವೆರಿ ಬಿಗ್ ಕಂಪ್ನೀಸ್, ವೆರಿ ಬಿಗ್ ಕಾರ್ಪೊರೇಟ್ ಕಂಪ್ನೀಸ್ ಇರುತ್ತಲ್ಲ, ದೇ ಹ್ಯಾಸ್ ಟು ಮೇಂಟೈನ್ ಸಪ್ರೇಟ್ ಬ್ಯಾಂಕ್ ಬುಕ್ ಬಿಕಾಸ್ ದಿ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ ತುಂಬ ಜಾಸ್ತಿ ಇರುತ್ತೆ. ಯಾವಾಗ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ ಜಾಸ್ತಿ ಇರುತ್ತೆ, ವೆರಿ ಹೈ ಇರುತ್ತೋ, ಇನ್ ಸಚ್ ಕೇಸಸ್ ದೇ ಹ್ಯಾಸ್ ಟು ಮೇಂಟೈನ್ ಸಪ್ರೇಟ್ ಬುಕ್, ಸಪ್ರೇಟ್ ಜರ್ನಲ್ನ ಮೇಂಟೈನ್ ಮಾಡಬೇಕಾಗತ್ತೆ. Okay, in such cases they maintain separate cash book and bank book. See, why they have to maintain cash book and bank book separately means to rectify the errors. When they do bank reconciliation statement, ಅವಾಗ ಏನಾಗುತ್ತೆ, ಇಲ್ಲೇನೋ ಮಿಸ್ಟೇಕ್ಸ್ ಆಗಿದ್ರೆ ರೆಕ್ಟಿಫೈ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಒನ್ ಮೋರ್ ಥಿಂಗ್ ಈಸ್ ದಿ ಬ್ಯಾಂಕ್ ಬುಕ್ ಕನ್ಸಿಸ್ಟ್ ಆಫ್ ಟೂ ಸೈಡ್ಸ್ ಇರುತ್ತೆ. ಒಂದು ರಿಸಿಪ್ಟ್ ಸೈಡ್ ಇರುತ್ತೆ, ಇನ್ನೊಂದು ಪೇಮೆಂಟ್ ಸೈಡ್ ಇರುತ್ತೆ. ಓಕೆ, ಅಮೌಂಟ್ ಬಂದರೆ ದಟ್ ವಿಲ್ ಬಿ ಡೆಬಿಟೆಡ್, ನಾವು ಡೆಬಿಟ್ ಮಾಡ್ತೀವಿ. ಅಮೌಂಟ್ ಹೋದರೆ ನಾವೇನು ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಅಂದರೆ ಬ್ಯಾಂಕ್ ಬುಕ್ ವಿಲ್ ಬಿ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ, ಒಂದು ಲೆಫ್ಟ್ ಹ್ಯಾಂಡ್ ಸೈಡ್, ಇನ್ನೊಂದು ರೈಟ್ ಹ್ಯಾಂಡ್ ಸೈಡು. ಓಕೆ, ನಮಗೆ ಲೆಫ್ಟ್ ಹ್ಯಾಂಡ್ ಸೈಡು ರಿಸಿಪ್ಟ್ಸ್ ಇರುತ್ತೆ, ರೈಟ್ ಹ್ಯಾಂಡ್ ಸೈಡು ಪೇಮೆಂಟ್ಸ್ ಇರುತ್ತೆ. ಸೊ ಎನಿ ಅಮೌಂಟ್ ವಿಲ್ ಬಿ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್, ದಟ್ ವಿಲ್ ಬಿ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಎನಿ ಅಮೌಂಟ್ ವಿಲ್ ಕ್ರೆಡಿಟೆಡ್ ಟು ಬ್ಯಾಂಕ್ ಅಕೌಂಟ್, ದಟ್ ವಿಲ್ ಬಿ ಪೇಮೆಂಟ್ಸ್ ವಿಲ್ ಬಿ ಕ್ರೆಡಿಟ್ ಮಾಡ್ತೀವಿ. ಅಂದರೆ ಪೇಮೆಂಟ್ಸ್ ವಿಲ್ ಬಿ ಕ್ರೆಡಿಟೆಡ್ ಆ್ಯಂಡ್ ರಿಸಿಪ್ಟ್ ವಿಲ್ ಬಿ ಡೆಬಿಟೆಡ್ ಅಂತೀವಿ. ಒನ್ ಮೋರ್ ಥಿಂಗ್, why we maintain this bank journal means maintaining a bank journal helps to easy the process of bank reconciliation. See, every company has to prepare the bank reconciliation statement in order to find out any errors or mistakes. Sometimes some transactions will be omitted. In order to find out such missing transactions, missing entries, we have to prepare the bank reconciliation statement. In order to prepare the bank reconciliation statement, bank reconciliation BRS ನ ಮಾಡಬೇಕಾದ್ರೆ, BRS stands for bank reconciliation statement. ಇಂಥ ಬ್ಯಾಂಕ್ reconciliation statements ಪ್ರಿಪೇರ್ ಮಾಡೋಕ್ಕೆ ಓಕೆ ನಮಗೆ ಬ್ಯಾಂಕ್ ಬುಕ್ ಪ್ರಿಪೇರ್ ಮಾಡಲೇಬೇಕಾಗತ್ತೆ. ಬ್ಯಾಂಕ್ ಬುಕ್ ವಿತ್ ಅಂಡ್ ಕ್ಯಾಶ್ ಪಾಸ್ಬುಕ್ ಇವೆರಡೂ ಇದ್ದರೆ ಮಾತ್ರ ನಾವೇನು ಮಾಡೋಕ್ಕಾಗತ್ತೆ, ಬ್ಯಾಂಕ್ reconciliation statement ಪ್ರಿಪೇರ್ ಮಾಡೋಕ್ಕೆ ಆಗತ್ತೆ. ಸೊ ಇಟ್ ಈಸ್ ನಾವು ಮ್ಯಾಂಡೇಟರಿ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ in case of big concerns, corporate concerns where volume of transaction is very high, they has to maintain bank book in order to prepare the bank reconciliation statement to ಯಾಕೆ ಅಂದರೆ ಇಟ್ ಗೋಯಿಂಗ್ ಟು ಹೆಲ್ಪ್ ಟು ಫೈಂಡ್ ಔಟ್ ದಿ ಎನಿ ಮಿಸ್ಸಿಂಗ್ ಎಂಟ್ರೀಸ್. ಯಾವಾಗ ಮಿಸ್ಸಿಂಗ್ ಎಂಟ್ರೀಸ್ ಇದೆ ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ, ಮಿಸ್ಟೇಕ್ಸ್ ಇದ್ದರೆ ಫೈಂಡ್ ಔಟ್ ಮಾಡೋಕ್ಕೆ ದೇ ಹ್ಯಾಸ್ ಟು ಪ್ರಿಪೇರ್ ದಿ bank reconciliation statement with help of bank book and bank passbook. So this is the meaning of the bank book.
So ಹೇಳಿದೆಲ್ಲ, so bank book is a financial journal. It is also similar to cash book, and any payments received through bank, any payments made through bank will be incorporated in the bank book. So next ನಾವು ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ಹೌ ಟು ವ್ಯೂ ದಿ ಬ್ಯಾಂಕ್ ಬುಕ್ ಇನ್ ದಿ ಟ್ಯಾಲಿಯಲ್ಲಿ ಬ್ಯಾಂಕ್ ಬುಕ್ನ ಯಾವ ರೀತಿ ವ್ಯೂ ಮಾಡೋದು. ಸೊ ಹೌ ಟು ಡಿಸ್ಪ್ಲೇ ದಿ ಬ್ಯಾಂಕ್ ಬುಕ್ ಇನ್ ದಿ ಟ್ಯಾಲಿ. ಸೊ ನಾನು ಅವಾಗ ಲಾಸ್ಟ್ ಸೆಷನಲ್ಲಿ ಹೇಳಿದ್ದೀನಿ, ನಾವು ಟ್ಯಾಲಿ ಎಂಟರ್ ಆಗಬೇಕಾದ್ರೆ ವಿ ಹ್ಯಾಸ್ ಟು ಎಂಟರ್ ದಿ ಟ್ಯಾಲಿ ಥ್ರೂ ಗೇಟ್ವೇ ಆಫ್ ಟ್ಯಾಲಿ. ವಿ ಹ್ಯಾಸ್ ಟು ಎಂಟರ್, ನಾವು ಟ್ಯಾಲಿಗೆ ಯಾವುದೇ ರೀತಿ ಎಂಟರ್ ಆಗಬೇಕಾದ್ರೆ ನಾವು ಗೇಟ್ವೇ ಆಫ್ ಟ್ಯಾಲಿ ಮುಖಾಂತರ ನಾವೇನಾಗಬೇಕು, ಎಂಟರ್ ಆಗಬೇಕು. ಸ್ಟೆಪ್ ನಂಬರ್ 1, ಗೋ ಟು ಗೇಟ್ವೇ ಆಫ್ ಟ್ಯಾಲಿ. ಸೊ ಇನ್ ದಿ ಗೇಟ್ವೇ ಆಫ್ ಟ್ಯಾಲಿ ನಾವೇನು ಸೆಲೆಕ್ಟ್ ಮಾಡ್ಕೊಬೇಕು, ಇನ್ ದಿ ಗೇಟ್ವೇ ಆಫ್ ಟ್ಯಾಲಿ ಮೆನುವಲ್ಲಿ ಸೊ ವಿ ಹ್ಯಾಸ್ ಟು ಸೆಲೆಕ್ಟ್ ದಿ ಡಿಸ್ಪ್ಲೇ. ಬಾಟಮಲ್ಲಿ ಇರುತ್ತೆ, ನಾವು ಅದನ್ನು ಡಿಸ್ಪ್ಲೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕು. ವೆನ್ ಯು ಸೆಲೆಕ್ಟ್ ದಿ ಡಿಸ್ಪ್ಲೇ ಆಪ್ಷನ್, ಓಕೆ, ಡಿಸ್ಪ್ಲೇ ಮೆನು ಓಪನ್ ಆಗುತ್ತೆ. ಅಂಡರ್ ದಿ ಡಿಸ್ಪ್ಲೇ ಮೆನು ವಾಟ್ ವಿ ಹ್ಯಾಸ್ ಟು ಸೆಲೆಕ್ಟ್ ದಿ ಅಕೌಂಟ್ಸ್ ಬುಕ್ಸ್ನ ಸೆಲೆಕ್ಟ್ ಮಾಡ್ಕೊಬೇಕು. ಓಕೆ, ಅವಾಗ ಅಕೌಂಟ್ಸ್ ಬುಕ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅಕೌಂಟ್ಸ್ ಬುಕ್ ಮೆನು ಓಪನ್ ಆಗುತ್ತೆ. ಈ ಅಕೌಂಟ್ಸ್ ಬುಕ್ ಮೆನುವಲ್ಲಿ ವಿ ಹ್ಯಾಸ್ ಟು ಸೆಲೆಕ್ಟ್ ದಿ ಬ್ಯಾಂಕ್ ಬುಕ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಬ್ಯಾಂಕ್ ಆರ್ ಕ್ಯಾಶ್ ಬುಕ್ ಎಲ್ಲ ಒಂದೇ ಥರ ಇರುತ್ತೆ. ಓಕೆ, ಎರಡೂ ಒಂದೇ ಥರ ಇರುತ್ತೆ. ಬ್ಯಾಂಕ್ ಆರ್ ಕ್ಯಾಶ್ ಸಮ್ಮರಿ ಅಂತ ಬರುತ್ತೆ. ಓಕೆ, ಆ ಸ್ಕ್ರೀನ್ ಈ ರೀತಿ ಕಾಣುತ್ತೆ. ಬ್ಯಾಂಕ್ ಆ್ಯಂಡ್ ಓಕೆ, ಅದರಲ್ಲಿ ಕ್ಯಾಶ್ ಬುಕ್ಕು ಇರುತ್ತೆ, ಬ್ಯಾಂಕ್ ಬುಕ್ ಇರುತ್ತೆ. ಇಫ್ ಯು ಡಬಲ್ ಕ್ಲಿಕ್ ಆನ್ ಬ್ಯಾಂಕ್ ಅಕೌಂಟ್ಸ್ ಎಲ್ಲ ನಮಗೆ ಬ್ಯಾಂಕ್ ಬುಕ್ ಓಪನ್ ಆಗುತ್ತೆ. ಸೊ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಈ ರೀತಿ ಏನಾಗುತ್ತೆ, ಕ್ಯಾಶ್ ಆರ್ ಬ್ಯಾಂಕ್ ಬುಕ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ಮೂರು ಅಕೌಂಟ್ ಮೇಂಟೈನ್ ಮಾಡಿದ್ದೀವಿ. ಒಂದು ಬ್ಯಾಂಕ್ ಕರೆಂಟ್ ಅಕೌಂಟ್, ಬ್ಯಾಂಕ್ ಸೇವಿಂಗ್ಸ್ ಅಕೌಂಟ್, ಇನ್ನೊಂದು ಪೆಟಿ ಕ್ಯಾಶ್ ಅಕೌಂಟು. ಈ ರೀತಿ ಬ್ಯಾಂಕ್ ಬುಕ್ ಓಪನ್ ಆಗುತ್ತೆ. ನೆಕ್ಸ್ಟ್ ಹಂಗೆ ಮುಂದಕ್ಕೆ ಹೋಗೋಣ. ಸೊ ನಿಮಗೆ ಪಾತ್ ಗೊತ್ತಾಯ್ತಲ್ಲ, ಹೌ ಟು ವ್ಯೂ ದಿ ಬ್ಯಾಂಕ್ ಬುಕ್ ಅಂತ. ಗೋ ಟು ಗೇಟ್ವೇ ಆಫ್ ಟ್ಯಾಲಿ. ಫ್ರಮ್ ಗೇಟ್ವೇ ಆಫ್ ಟ್ಯಾಲಿ ವಿ ಹ್ಯಾಸ್ ಟು ಗೋ ಟು ಡಿಸ್ಪ್ಲೇ. ಫ್ರಮ್ ಡಿಸ್ಪ್ಲೇ ಟು ಅಕೌಂಟ್ಸ್ ಬುಕ್ಸಿಂದ ಬ್ಯಾಂಕ್ ಬುಕ್ ಹೋಗಬೇಕು. ನೆಕ್ಸ್ಟು ಇದ್ರ ಬಗ್ಗೆ ನಾವು ಲಾಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡ್ತೀವಿ. ಆಲ್ಟರ್ F1. ವೆನ್ ಯು ಪ್ರೆಸ್ ಆಲ್ಟರ್ F1, ಸೊ ವಿ ಕ್ಯಾನ್ ವ್ಯೂ ದಿ ಬ್ಯಾಂಕ್ ಬುಕ್ ಇನ್ ಡೀಟೇಲ್ ಫಾರ್ಮೆಟ್. ನಾವು ಯಾವಾಗ ವರ್ಟಿಕಲ್ ಬಟನ್ ಬಾರ್ ಇರುತ್ತೆ, ವರ್ಟಿಕಲ್ ಬಟನ್ ಬಾರಲ್ಲಿ ಫಸ್ಟ್ ಆಪ್ಷನ್ನೇ F1 ಇರುತ್ತೆ, ಆಲ್ಟರ್ F1. ಯಾವಾಗ ನಾವು ಆಲ್ಟರ್ F1ನ ಪ್ರೆಸ್ ಮಾಡ್ತೀವೋ ಆಟೋಮೆಟಿಕ್ಕಾಗಿ ನಾವೇ ಬ್ಯಾಂಕ್ ಬುಕ್ನ ಡೀಟೇಲ್ ಫಾರ್ಮೆಟಲ್ಲಿ ನಾವೇನು ಮಾಡ್ಬೋದು, ವ್ಯೂ ಮಾಡ್ಬೋದು. ಮತ್ತು ಆಲ್ಟರ್ F1 ಮಾಡಿದ್ರೆ ಅದು ಮತ್ತೆ ನಮ್ಗೆ ಏನಾಗುತ್ತೆ, ಕಂಡೆನ್ಸ್ಡ್ ಫಾರ್ಮೆಟ್ ಹೋಗ್ಬಿಡುತ್ತೆ. ಸೊ ಇಫ್ ವಾಂಟ್ ಟು ವ್ಯೂ ದಿ ಬ್ಯಾಂಕ್ ಬುಕ್ ಇನ್ ಡೀಟೇಲ್ ಫಾರ್ಮೆಟ್ ವಿ ಹ್ಯಾವ್ ಟು ಪ್ರೆಸ್ ಆಲ್ಟರ್ ಪ್ಲಸ್ F1. ನೆಕ್ಸ್ಟ್ ಬಂದುಬಿಟ್ಟು ಓಕೆ, ಪ್ರೆಸ್ F6 ಟು ವ್ಯೂ ದಿ ಬ್ಯಾಂಕ್ ಬುಕ್ ಮಂತ್ಲಿ ವೈಸ್. ಓಕೆ, ನಾವು ಮಂತ್ಲಿ ವೈಸ್ ನೋಡಬೇಕಾದ್ರೆ ಸೊ ವಿ ಹ್ಯಾವ್ ಟು ಪ್ರೆಸ್ F6. ಓಕೆ, ನಮ್ಗೆ ವರ್ಟಿಕಲ್ ಬಟನ್ ಬಾರಲ್ಲಿ ನಿಮಗೆ ರೈಟ್ ಹ್ಯಾಂಡ್ ಸೈಡು ವರ್ಟಿಕಲ್ ಬಟನ್ ಬಾರ್ ಇರುತ್ತೆ ಗ್ರೀನ್ ಕಲರಲ್ಲಿ. ಆ ವರ್ಟಿಕಲ್ ಬಟನ್ ಬಾರಲ್ಲಿ ನಿಮಗೆ F6 ಆಪ್ಷನ್ ಇರುತ್ತೆ. ಇಫ್ ಯು ಪ್ರೆಸ್ ಆನ್ F6 ಆಪ್ಷನ್ನ ಪ್ರೆಸ್ ಮಾಡಿದ್ರೆ, ಇಲ್ಲಾಂದರೆ ನಿಮ್ಮ ಒಂದು ಕೀಬೋರ್ಡಲ್ಲಿ F6 ಆಪ್ಷನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಏನಾಗುತ್ತೆ, ಬ್ಯಾಂಕ್ ಬುಕ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ವರ್ಟಿಕಲ್ ಬ್ಯಾಂಕ್ ಬುಕ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ಮಂತ್ಲಿ ವೈಸ್ ಏನಾಗುತ್ತೆ, ಬ್ಯಾಂಕ್ ಬುಕ್ ಡಿಸ್ಪ್ಲೇ ಆಗುತ್ತೆ. ಸೊ ಅದಕ್ಕೆ ಶಾರ್ಟ್ಕಟ್ ಬಂದ್ಬಿಟ್ಟು F6. ಯು ವಾಂಟ್ ಟು ವ್ಯೂ ದಿ ಬ್ಯಾಂಕ್ ಬುಕ್ ಇನ್ ಮಂತ್ಲಿ ಫಾರ್ಮೆಟ್ ವಿ ಹ್ಯಾವ್ ಟು ಪ್ರೆಸ್ F6 ಇನ್ ವರ್ಟಿಕಲ್ ಬಟನ್ ಬಾರ್ ಆರ್ ಇನ್ F6 ಇನ್ ಯುವರ್ ಕೀಬೋರ್ಡ್. ನೆಕ್ಸ್ಟ್ ಓಕೆ, ಆಲ್ಟರ್ ಪ್ರೆಸ್ F5. ವೆನ್ ಯು ಪ್ರೆಸ್ ಆಲ್ಟರ್ ಅಲಾಂಗ್ ವಿತ್ ದಿ F5, ಇವಾಗ ಆಲ್ಟರ್ನ ಪ್ರೆಸ್ ಮಾಡ್ಕೊಂಡು F5ನ ಪ್ರೆಸ್ ಮಾಡಿದ್ರೆ ಓಕೆ, ಆಟೋಮೆಟಿಕ್ಕಾಗಿ ಯುವರ್ ಬ್ಯಾಂಕ್ ಬುಕ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ಕ್ವಾರ್ಟರ್ಲಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, 4 ವರ್ಷಕ್ಕೆ 4 ಕ್ವಾರ್ಟರ್ ಇರುತ್ತೆ. ಇದು ಕ್ವಾರ್ಟರ್ಲಿ ಏನಾಗುತ್ತೆ, ಓಕೆ, ಇನ್ಫಾರ್ಮೇಷನ್ನ ಡಿಸ್ಪ್ಲೇ ಆಗುತ್ತೆ. ಸೊ ಕ್ವಾರ್ಟರ್ ಸ್ಟಾರ್ಟ್ಸ್ ಫ್ರಮ್ ಏಪ್ರಿಲಿಂದ ಜೂನ್ಗೊಂದು ಕ್ವಾರ್ಟರು, ಜುಲೈಯಿಂದ ಸೆಪ್ಟೆಂಬರ್ಗೊಂದು ಕ್ವಾರ್ಟರು, ಅಕ್ಟೋಬರಿಂದ ಡಿಸೆಂಬರ್ ಒಂದು ಕ್ವಾರ್ಟರು, ಜನವರಿಯಿಂದ ಮಾರ್ಚ್ಗೆ ಒಂದು ಕ್ವಾರ್ಟರು. ಈ ರೀತಿ ಏನಾಗುತ್ತೆ, ನಿಮ್ಮ ಬ್ಯಾಂಕ್ ಬುಕ್ಕು ಡಿಸ್ಪ್ಲೇ ಆಗುತ್ತೆ. ಯಾವಾಗ ನಾವು ಆಲ್ಟರ್ ಪ್ಲಸ್ F5ನ ಪ್ರೆಸ್ ಮಾಡಿದಾಗ ನಾವು ಬ್ಯಾಂಕ್ ಬುಕ್ನ ಇಲ್ಲಾಂದರೆ ಕ್ಯಾಶ್ ಬುಕ್ನ ಕ್ವಾರ್ಟರ್ಲಿ ವೈಸ್ ನಾವೇನು ಮಾಡ್ಬೋದು, ವ್ಯೂ ಮಾಡ್ಬೋದು. ಗಾಟ್ ಇಟ್ ನೋ? ಸೊ ಶಾರ್ಟ್ಕಟ್ ಫಾರ್ ಟು ವ್ಯೂ ದಿ ಬ್ಯಾಂಕ್ ಆರ್ ಕ್ಯಾಶ್ ಬುಕ್ ಇನ್ ಕ್ವಾರ್ಟರ್ಲಿ ಈಸ್ ಆಲ್ಟರ್ ಕೀನ ಪ್ರೆಸ್ ಮಾಡಿಕೊಂಡೇ ನಾವು F5 ಕೀನ ಪ್ರೆಸ್ ಮಾಡಬೇಕು. ಮತ್ತೆ ರಿಪೀಟ್ ಮಾಡ್ತೀವಿ. ಕೆಲವರು ಏನು ಮಾಡ್ತಾರೆ ಅಂದರೆ ಫಸ್ಟು ಆಲ್ಟರ್ ಕೀನ ಪ್ರೆಸ್ ಮಾಡ್ತಾರೆ, ಮತ್ತು ಆ ಆಲ್ಟರ್ ಕೀನ ಪ್ರೆಸ್ ಮಾಡಿ ಮತ್ತೆ F5ನ ಪ್ರೆಸ್ ಮಾಡ್ತಾರೆ. ತಪ್ಪದು. ಆಲ್ಟರ್ ಕೀನ ಪ್ರೆಸ್ ಮಾಡ್ಕೊಂಡು ಇದ್ಕೊಂಡೇ ನಾವೇನು ಮಾಡಬೇಕು, F5ನ ಪ್ರೆಸ್ ಮಾಡಬೇಕು. ಅಂದರೆ ಎರಡೂ ಕೀಸ್ನ ಒಟ್ಟಿಗೆ ಮಾಡಬೇಕು. ಫಸ್ಟು ಆಲ್ಟರ್ ಕೀನ ಪ್ರೆಸ್ ಮಾಡಿ ಅದನ್ನು ಹಂಗೆ ಹೋಲ್ಡ್ ಮಾಡಿ ಇಟ್ಕೊಂಡಿರಿ. ದೆನ್ ನೀವು ಅಷ್ಟು ಪ್ರೆಸ್ ದಿ F5ನ ಪ್ರೆಸ್ ಮಾಡಬೇಕಾಗತ್ತೆ. ಸೊ ಹಂಗೆ ಮಾಡಿದಾಗ ಏನಾಗುತ್ತೆ, ಬ್ಯಾಂಕ್ ಬುಕ್ ವಿಲ್ ಬಿ ಡಿಸ್ಪ್ಲೇ ಇನ್
ಕ್ವಾರ್ಟರ್ಲಿ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ ಅಲಾಂಗ್ ವಿತ್ ಕ್ಲೋಸಿಂಗ್ ಬ್ಯಾಲೆನ್ಸಸ್. ಸೊ ನಿಮಗೆ ಗೊತ್ತಿಂಗ್ F2 ಬಂದುಬಿಟ್ಟು ಕಾನ್ಫಿಗ್ರೇಷನ್. ಸೊ ಕಾನ್ಫಿಗ್ರೇಷನ್ ನಾವು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡೋಣ ಅಂದರೆ, ಸೊ ಒಂದು ಸತಿ ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ದ ಒಂದು ಸತಿ ಆ್ಯಕ್ಚುಯಲ್ ಆಗಿ ಟ್ಯಾಲಿಯಲ್ಲಿ ಯಾವ ರೀತಿ ವರ್ಕ್ ಮಾಡೋದು ಅಂತ ಒಂದು ಸತಿ ನಾನು ನಿಮಗೆ ಡಿಸ್ಪ್ಲೇ ಮಾಡಿ ನೋಡಿಸ್ತೀನಿ. ಸೊ ಫಸ್ಟ್ ನಾವೇನು ಮಾಡಬೇಕು, ಟ್ಯಾಲಿನ ಓಪನ್ ಮಾಡಬೇಕಾದ್ರೆ ಸೊ ನಾವು ಡೆಸ್ಕ್ಟಾಪ್ ಹೋಗ್ಬೇಕು. ಯಾಕಂದರೆ ನಾವು ಶಾರ್ಟ್ಕಟ್ ನಾವು ನಾರ್ಮಲಾಗಿ ನಾವು ಡೆಸ್ಕ್ಟಾಪಲ್ಲಿ ಟ್ಯಾಲಿ ಶಾರ್ಟ್ಕಟ್ನ ನಾವು ಏನು ಮಾಡ್ಕೊಂಡಿರ್ತೀವಿ, ಸೇವ್ ಮಾಡ್ಕೊಂಡಿರ್ತೀವಿ. ಸೊ ಗೋ ಟು ಡೆಸ್ಕ್ಟಾಪ್, ನಾವು ಡೆಸ್ಕ್ಟಾಪ್ಗೆ ಹೋಗಬೇಕು. ಅಲ್ಲಿ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಸರ್ಚ್ ಫಾರ್ ಟ್ಯಾಲಿ ಐಕಾನ್ ಸರ್ಚ್ ಮಾಡಬೇಕು. ನಮಗೆಲ್ಲ ಶಾರ್ಟ್ಕಟ್ ಇರುತ್ತೆ, ವಿ ಹ್ಯಾವ್ ಟು ಸರ್ಚ್ ದಿ ಟ್ಯಾಲಿ ಐಕಾನ್. ಒನ್ಸ್ ವಿ ಗಾಟ್ ದಿ ಟ್ಯಾಲಿ ಐಕಾನ್ ಸಿಕ್ಕಿದ ಮೇಲೆ ನಾವೇನು ಮಾಡಬೇಕು, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು. ಸೊ ಅದ್ರ ಮೇಲೆ ಏನು ಮಾಡಬೇಕು, ಡಬಲ್ ಕ್ಲಿಕ್ ಮಾಡಬೇಕು. ಒನ್ಸ್ ವಿ ಡಬಲ್ ಕ್ಲಿಕ್ ಆನ್ ಟ್ಯಾಲಿ ಐಕಾನ್, ಆಟೋಮೆಟಿಕ್ಕಾಗಿ ಏನು ಓಪನ್ ಆಗುತ್ತೆ, ವೆಲ್ಕಮ್ ಸ್ಕ್ರೀನ್ ಆಫ್ ಟ್ಯಾಲಿ ಓಪನ್ ಆಗುತ್ತೆ. ದಿಸ್ ಇಸ್ ವೆಲ್ಕಮ್ ಸ್ಕ್ರೀನ್ ಆಫ್ ಟ್ಯಾಲಿ. ಸೊ ಆಫ್ಟರ್ ದಟ್ ಸ್ಟಾರ್ಟಪ್ ಸ್ಕ್ರೀನ್ ಓಪನ್ ಆಗುತ್ತೆ. ಅದಾದಮೇಲೆ ಏನಾಗುತ್ತೆ, ಸ್ಟಾರ್ಟಪ್ ಸ್ಕ್ರೀನ್ ಓಪನ್ ಆಗುತ್ತೆ. ಸಿ ಒನ್ಸ್ ಸ್ಟಾರ್ಟಪ್ ಸ್ಕ್ರೀನ್ ಆಫ್ ಟ್ಯಾಲಿ ವಿಲ್ ಡಿಸ್ಪ್ಲೇಡ್ ಆನ್ ಯುವರ್ ಸಿಸ್ಟಮ್, ಯು ಹ್ಯಾವ್ ಟು ಏನು ಮಾಡಬೇಕು, ಕ್ವಿಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಇಟ್ ಗೋಸ್ ಟು ದಿ ಗೆಟ್ ಫ್ಯಾಬ್ ಟ್ಯಾಲಿ. ನಿಮ್ಮ ಮುಂದೆ ಗೆಟ್ ಫ್ಯಾಬ್ ಟ್ಯಾಲಿ ಏನಾಗುತ್ತೆ, ಓಪನ್ ಆಗುತ್ತೆ. ಓಕೆ, ಒನ್ಸ್ ಯು ಗಾಟ್ ದಿ ಗೆಟ್ ಫ್ಯಾಬ್ ಟ್ಯಾಲಿ, ಸೊ ಫ್ರಮ್ ದೇರ್ ಯು ಹ್ಯಾವ್ ಟು ಗೋ ಟು ಡಿಸ್ಪ್ಲೇ. ಓಕೆ, ಯು ಹ್ಯಾವ್ ಟು ಸೆಲೆಕ್ಟ್ ದಿ ಡಿಸ್ಪ್ಲೇ. ನಾವು ಡಿಸ್ಪ್ಲೇನ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಶಾರ್ಟ್ಕಟ್ ಈಸ್ ನಿಮ್ಮ ಕರ್ಸರ್ ಪಾಯಿಂಟ್ನ ಅಲ್ಲಿ ತೊಗೊಂಡೋಗಿ ಡಬಲ್ ಕ್ಲಿಕ್ ಮಾಡ್ಬೋದು. ಇಲ್ಲ ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಕೀಬೋರ್ಡಲ್ಲಿ ಡಿನ ಸೆಲೆಕ್ಟ್ ಮಾಡಿಕೊಂಡು ಡಿಸ್ಪ್ಲೇ ಓಪನ್ ಆಗುತ್ತೆ. ದೆನ್ ಡಿಸ್ಪ್ಲೇಯಿಂದ ಯು ಹ್ಯಾವ್ ಟು ಗೋ ಟು ಅಕೌಂಟ್ ಬುಕ್ಸ್. ಸೊ ಯು ಕ್ಯಾನ್ ಟೈಪ್ ಆರ್ ಯು ಕ್ಯಾನ್ ಪ್ರೆಸ್ ಎನ ಪ್ರೆಸ್ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಮ ಕರ್ಸರ್ ಪಾಯಿಂಟ್ನ ಅಕೌಂಟ್ಸ್ ಬುಕ್ಸ್ ಹತ್ರ ತೊಗೊಂಡೋಗಿ ಡಬಲ್ ಕ್ಲಿಕ್ ಮಾಡಿ. ದೆನ್ ಕ್ಯಾಶ್ ಆರ್ ಬ್ಯಾಂಕ್ ಬುಕ್ ಓಪನ್ ಆಗುತ್ತೆ. ಯು ಜಸ್ಟ್ ಪ್ರೆಸ್ ಸಿ ಆರ್ ಡಬಲ್ ಕ್ಲಿಕ್ ಆನ್ ಕ್ಯಾಶ್ ಆರ್ ಬ್ಯಾಂಕ್ ಬುಕ್, ಆಟೋಮೆಟಿಕ್ಕಾಗಿ ಏನೋ ಓಪನ್ ಆಗುತ್ತೆ, ನಿಮಗೆ ಕ್ಯಾಶ್ ಆರ್ ಬ್ಯಾಂಕ್ ಬುಕ್ ಓಪನ್ ಆಗುತ್ತೆ. ಸೊ ನಾನು ಇಲ್ಲಿ ಎರಡು ಬ್ಯಾಂಕ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀನಿ. ಒಂದು HDFC ಬ್ಯಾಂಕು ಮತ್ತು ಇನ್ನೊಂದು ICICI ಬ್ಯಾಂಕು. ಎರಡು ಬ್ಯಾಂಕ್ ಅಕೌಂಟ್ಸ್ ನಾವೇನು ಮಾಡಿದ್ದೀನಿ, ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದನ್ನು ನಾವು ಡೀಟೇಲಾಗಿ ನೋಡಬೇಕಾದ್ರೆ ಯಾವುದನ್ನು ನಮ್ಮ ಕ್ರಿಯೇಟ್ ಮಾಡಿದ್ದೋ ಎರಡು ಬ್ಯಾಂಕ್ ಅಕೌಂಟ್ನ ನಾನು ಎರಡೇ ಟ್ರಾನ್ಸಾಕ್ಷನ್ಸ್ ಎಂಟ್ರಿ ಮಾಡಿದ್ದೀನಿ. ನಾವು ಡೀಟೇಲಾಗಿ ನೋಡಬೇಕಾದ್ರೆ ಅವಾಗ ಹೇಳಿದೆಲ್ಲ ಶಾರ್ಟ್ಕಟ್ ಬಂದುಬಿಟ್ಟು ಆಲ್ಟ್ ಪ್ರೆಸ್ F1, ಆಲ್ಟನ್ನು ಪ್ರೆಸ್ ಮಾಡಿಕೊಂಡೆ F1ನ ಪ್ರೆಸ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ನಮಗೆ ಡೀಟೇಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲಿ ಕಾಣಿಸ್ತೀಯ ವರ್ಟಿಕಲ್ ಬಟನ್ ಬಾರಲ್ಲಿ ಆಲ್ಟ್ ಪ್ರೆಸ್ F1 ಪ್ರೆಸ್ ಮಾಡಿದ್ರೆ ನಮಗೆ ಡೀಟೇಲ್ ಇನ್ಫಾರ್ಮೇಷನ್ ಸಿಗುತ್ತೆ. ನೆಕ್ಸ್ಟ್ ನಾವು ಪೀರಿಯಡ್ನ ಚೇಂಜ್ ಮಾಡಬೇಕಾದ್ರೆ ನಾವು ಇದನ್ನು ಹೇಳಿದ್ದೀನಲ್ಲ, ಓಕೆ ಚೇಂಜ್ ದಿ ಪೀರಿಯಡ್ ಎಲ್ಲಿ ನಾವು ವ್ಯೂ ಮಾಡ್ಕೊಬೇಕು ಅಂದ್ಕೊಂಡಿದ್ದೆ. ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ವ್ಯೂ ದಿ ಬ್ಯಾಂಕ್ ಅಕೌಂಟ್ ಫ್ರಮ್ January to February. ಸೊ ನಾವಿಲ್ಲಿ ಏನು ಡೇಟ್ ಹಾಕಬೇಕು, January 1st January 1st 2021 ಟು ಇವಾಗ ಎಷ್ಟು ಜನ ನೋಡಬೇಕು ಅಂದರೆ ಫಾರ್ ಎಕ್ಸಾಂಪಲ್ February 5th ತನಕ ನೋಡಬೇಕು. February 5th ತನಕ ಇಲ್ಲಿ ಫ್ರಮ್ 2 ಅಂತ ಹಾಕಿದ್ರೆ ಅಲ್ಲಿಂದ ಅಲ್ಲಿಗೆ ಏನಾಗುತ್ತೆ, ಬ್ಯಾಂಕ್ ಸ್ಟೇಟ್ಮೆಂಟು ಡಿಸ್ಪ್ಲೇ ಆಗುತ್ತೆ. ಸೊ ಶಾರ್ಟ್ಕಟ್ ಫಾರ್ ಚೇಂಜಿಂಗ್ ದಿ ಪೀರಿಯಡ್ ಈಸ್ F2. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಲೆಡ್ಜರ್ ವೈಸ್ ಇನ್ಫಾರ್ಮೇಷನ್ ಬೇಕು ಅಂದರೆ ನಾವು ಎಲ್ಲಿಗೆ ಹೋಗ್ತೀವಿ, F5ಗೆ ಹೋಗ್ತೀವಿ. ಮತ್ತು ಇನ್ನೊಂದು ಆಪ್ಷನ್ ಹೇಳ್ಕೊಟ್ಟೆ ನಿಮಗೆ. ಓಕೆ, ಯು ವಾಂಟ್ ಟು ವ್ಯೂ ದಿ ಯುವರ್ ಬ್ಯಾಂಕ್ ಬುಕ್ ಮಂತ್ಲಿ ವೈಸ್ ನೋಡಬೇಕಾದ್ರೆ ಅದಕ್ಕೆ ಆಲ್ಟರ್ F5. ಯಾವಾಗ ನಾವು ಆಲ್ಟರ್ F5ನ ಪ್ರೆಸ್ ಮಾಡ್ತೀವೋ ಆವಾಗ ಯು ಕ್ಯಾನ್ ವ್ಯೂ ದಿ ಯುವರ್ ಬ್ಯಾಂಕ್ ಬುಕ್ ಮಂತ್ಲಿ ವೈಸ್ ನಾವು ಏನು ಮಾಡ್ಬೋದು, ವ್ಯೂ ಮಾಡ್ಬೋದು. ಇಫ್ ಯು ಪ್ರೆಸ್ ಆಲ್ಟರ್ F5, ಓಕೆ ಟ್ಯಾಲಿ ವಿಲ್ ಬಿ ಡಿಸ್ಪ್ಲೇ ದಿ ಬ್ಯಾಂಕ್ ಬುಕ್ ಇನ್ ಮಂತ್ಲಿ ಫಾರ್ಮೆಟ್. ಸೊ ಇಲ್ಲಿ ಕಾಣಿಸ್ತಾ ಇದೆ ಮಂತ್ಲಿ ಫಾರ್ಮೆಟ್ಟು. ಓಕೆ, ಅಲಾಂಗ್ ವಿತ್ ದಿ ಕ್ಲೋಸಿಂಗ್ ಬ್ಯಾಲೆನ್ಸ್, ಅಲಾಂಗ್ ವಿತ್ ಏನಾಗುತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್, ಅಲಾಂಗ್ ವಿತ್ ದಿ ಗ್ರಾಫ್. ಸೊ ಯು ವಾಂಟ್ ಟು ವ್ಯೂ ದಿ ಕ್ವಾರ್ಟರ್ಲಿ, ನಿಮ್ಮ ವರ್ಟಿಕಲ್ ಬಟನ್ ಬಾರಲ್ಲಿ ಇದೆಯಲ್ಲ, ಸೊ ಕ್ವಾರ್ಟರ್ಲಿ ವ್ಯೂ ಮಾಡಬೇಕಾದ್ರೆ ಯು ಕ್ಯಾನ್ ಕ್ಲಿಕ್ ಆನ್ ಆಲ್ಟರ್ F5. ಏನಾಗುತ್ತೆ, ಬ್ಯಾಂಕ್ ಬುಕ್ ವಿಲ್ ಬಿ ಡಿಸ್ಪ್ಲೇಡ್ ಕ್ವಾರ್ಟರ್ಲಿ ಮ್ಯಾನರ್. ಕ್ವಾರ್ಟರ್ಲಿ ಏನಾಗುತ್ತೆ, ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗುತ್ತೆ. 4 ಕ್ವಾರ್ಟರ್ ಇನ್ಫಾರ್ಮೇಷನ್ ಕಾಣಿಸ್ತಿದೆಯಲ್ಲ. ಸೊ ನಾವು ಒಂದೇ ಕ್ವಾರ್ಟರ್ಗೆ ಇನ್ಫಾರ್ಮೇಷನ್ ಫೀಡ್ ಮಾಡಿದ್ದೀವಿ, ಅದಕ್ಕೆ ಒಂದೇ ಕ್ವಾರ್ಟರಲ್ಲಿ ನಿಮ್ಗೆ ಅಮೌಂಟ್ ಕಾಣಿಸ್ತಾ ಇದೆ. ಮಿಕ್ಕಿದ 3 ಕ್ವಾರ್ಟ್ರು ನಿಮಗೆ ಬ್ಲ್ಯಾಂಕ್ ಆಗಿದೆ. ಸೊ ಎನಿವೆ ಇನ್ಫಾರ್ಮೇಷನ್ ಫೀಡ್ ಮಾಡಿಲ್ಲ, ಅದಕ್ಕೆ ಬ್ಲ್ಯಾಂಕ್ ಆಗಿದೆ. ಎನಿವೆ ಫೀಡ್ ಮಾಡಿದರೆ ಇಲ್ಲಿ ಇನ್ಫಾರ್ಮೇಷನ್ ಬರ್ತಾ ಇತ್ತು. ಸೊ ಇನ್ಫಾರ್ಮೇಷನ್ ವಿಲ್ ಬಿ ಓಕೆ, ಯುವರ್ ಬ್ಯಾಂಕ್ ಬುಕ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ಕ್ವಾರ್ಟರ್ಲಿ ಮ್ಯಾನರ್.
ಓಕೆ, ಇಷ್ಟು ನಾವು ಪಿ ಪಿ ಟಿಯಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದಕ್ಕೆ ನೆಕ್ಸ್ಟ್ ನಾವು ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಕಾನ್ಫಿಗರೇಷನ್ ಆಫ್ ಬ್ಯಾಂಕ್ ಬುಕ್. ನಾವು ಬ್ಯಾಂಕ್ ಬುಕ್ ನಾವೇನು ಮಾಡ್ಬೋದು, ಕಾನ್ಫಿಗರ್ ಮಾಡ್ಬೋದು, ಚೇಂಜಸ್ ಮಾಡ್ಬೋದು. ಸೊ ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್, ನಮಗೆ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ನಾವೇನು ಮಾಡ್ಕೊಬೋದು, ಬ್ಯಾಂಕ್ ಬುಕ್ನ ಕಾನ್ಫಿಗರ್ ಮಾಡ್ಕೊಬೋದು. ಸೊ ಕಾನ್ಫಿಗರ್ ದಿ ಬ್ಯಾಂಕ್ ಬುಕ್ ವಿ ಹ್ಯಾವ್ ಟು ಪ್ರೆಸ್ F12, ಫಂಕ್ಷನಲ್ ಕೀ F12ನ ಪ್ರೆಸ್ ಮಾಡಬೇಕಾದ್ರೆ. ಇಲ್ಲ ಅಂದರೆ ನಮಗೆ ವರ್ಟಿಕಲ್ ಬಟನ್ ಬಾರಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕಾನ್ಫಿಗರ್ ಅಂತ. ಸೊ ಇಫ್ ಯು ಡಬಲ್ ಕ್ಲಿಕ್ ಆನ್ ಇಟ್, ಆಟೋಮೆಟಿಕ್ಕಾಗಿ ಕಾನ್ಫಿಗರ್ ವಿಂಡೋ ಓಪನ್ ಆಗುತ್ತೆ. ಸೊ ಇದು ಆಲ್ರೆಡಿ ನಾನು ಇದ್ರ ಬಗ್ಗೆ ಲಾಸ್ಟ್ ಕ್ಯಾಶ್ ಬುಕ್ಕಲ್ಲಿ ನಾವು ಇನ್ ಡೀಟೇಲ್ ಡಿಸ್ಕಸ್ ಮಾಡಿದ್ದೀವಿ. ಸೊ ಇಲ್ಲಿ ಒಂದು ಸ್ವಲ್ಪ ಬ್ರೀಫಾಗಿ ಹೋಗ್ಬಿಟ್ಟು ಮಿಕ್ಕಿದ ಹೊಸ ಆಸ್ಪೆಕ್ಟ್ಸ್ ಬಗ್ಗೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡೋಣ. ಸೊ ಫಸ್ಟ್ ಒನ್ ಬಂದುಬಿಟ್ಟು ನೆಟ್ ಟ್ರಾನ್ಸಾಕ್ಷನ್ಸ್ ಓನ್ಲಿ. Suppose our bank book will be supposed our bank book should be displayed only net transactions. We have to set this option into yes. ನಾವು ಏನು ಮಾಡಬೇಕು, ಈ ಆಪ್ಷನ್ ಮುಂದೆ ಎಸ್ ಸೆಟ್ ಮಾಡಿದ್ರೆ ವಾಟ್ ವಿಲ್ ಹ್ಯಾಪನ್, ಅವರ್ ಬ್ಯಾಂಕ್ ಬುಕ್ ವಿಲ್ ಬಿ ಡಿಸ್ಪ್ಲೇಡ್ ಓನ್ಲಿ ನೆಟ್ ಟ್ರಾನ್ಸಾಕ್ಷನ್ಸ್. ನೆಟ್ ಟ್ರಾನ್ಸಾಕ್ಷನ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಶೋ ಕ್ಲೋಸಿಂಗ್ ಬ್ಯಾಲೆನ್ಸಸ್. ಓಕೆ, ಇಫ್ ಅವರ್ ಬ್ಯಾಂಕ್ ಬುಕ್ ಶುಡ್ ಆಲ್ಸೋ ಶೋ ದಿ ಕ್ಲೋಸಿಂಗ್ ಬ್ಯಾಲೆನ್ಸಸ್. ನಮ್ಮ ಬ್ಯಾಂಕ್ ಬುಕ್ ಕ್ಲೋಸಿಂಗ್ ಬ್ಯಾಲೆನ್ಸಸ್ ನೋಡಿಸ್ಬೇಕು ಅಂದರೆ ನಾವಿಲ್ಲಿ ಏನು ಮಾಡ್ತೀವಿ, ಎಸ್ ಕೊಡ್ತೀವಿ. ಯಾವಾಗ ನಾವು ಸಪೋಸ್ ಇಲ್ಲಿ ನೋ ಕೊಟ್ಟರೆ ನಮ್ಮ ಬ್ಯಾಂಕ್ ಬುಕ್ ನಾವು ಡಿಸ್ಪ್ಲೇ ಮಾಡಿದಾಗ ಅದು ಕ್ಲೋಸಿಂಗ್ ಬ್ಯಾಲೆನ್ಸಸ್ನ ಡಿಸ್ಪ್ಲೇ ಮಾಡೋದಿಲ್ಲ. ನೆಕ್ಸ್ಟು ಶೋ ಪರ್ಸೆಂಟೇಜಸ್. ಓಕೆ, ಇಫ್ ಯು ಸೆಟ್ ದಿಸ್ ಆಪ್ಷನ್ ಎಸ್, ಈ ಆಪ್ಷನ್ ಎಸ್ ಕೊಟ್ಟರೆ ಓಕೆ ಪ್ರತಿಯೊಂದು ಅಮೌಂಟ್ ಮೇಲೆ ಏನಾಗುತ್ತೆ, ಪರ್ಸೆಂಟೇಜ್ ಡಿಸ್ಪ್ಲೇ ಆಗುತ್ತೆ. ದೇ ಕನ್ಸಿಡರ್ಡ್ ದಿ ಟೋಟಲ್ ಈಸ್ 100%. ಟೋಟಲ್ ಬ್ಯಾಂಕ್ ಬುಕ್ ಏನಂದ್ರೆ 100% ಕಂಪೇರ್ ಮಾಡಿಕೊಂಡು ಅದು 100%ಗೆ ಈಕ್ವಲ್ ಇದೆ. ಟೋಟಲ್ ಬ್ಯಾಂಕ್ ಬುಕ್ಕು 100%ಗೆ ಈಕ್ವಲ್ ಇದ್ದರೆ ಅದ್ರ ಮೇಲೆ ಕಂಟೆಂಟ್ಸು ಅದಕ್ಕೆ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಡಿಸ್ಪ್ಲೇ ಮಾಡುತ್ತೆ. ವೆನ್ ಯು ಸೆಟ್ ದಿಸ್ ಆಪ್ಷನ್ ಇಂಟು ಎಸ್, ಈ ಆಪ್ಷನ್ ಮುಂದೆ ಎಸ್ ಕೊಟ್ಟಾಗ ಆಟೋಮೆಟಿಕ್ಕಾಗಿ ಎಲ್ಲ ಐಟಮ್ಸ್ ವಿಲ್ ಬಿ ಶೋನ್ ಪರ್ಸೆಂಟೇಜ್ ಕಂಪೇರ್ ಟು ಟೋಟಲ್ ಕಂಪೇರ್ ಮಾಡ್ಕೊಂಡು ಇನ್ಫಾರ್ಮೇಷನ್ನ ಓಕೆ ಪರ್ಸೆಂಟೇಜ್ನ ಡಿಸ್ಪ್ಲೇ ಮಾಡುತ್ತೆ. ನೆಕ್ಸ್ಟು ಅಪಿಯರೆನ್ಸ್ ಆಫ್ ನೇಮ್ಸ್. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ಲಾಸ್ಟ್ ಸೆಷನಲ್ಲಿ. ಓಕೆ, ನಿಮ್ಮ ಬ್ಯಾಂಕ್ ಬುಕ್ಕಲ್ಲಿರುವಂಥ ಕಂಟೆಂಟ್ಸ್ ಲೈಕ್ ಐಟಮ್ಸು ಯಾವ ರೀತಿ ಅಪಿಯರ್ ಆಗಬೇಕು ಅಂತ ಇಲ್ಲಿ 4 ಆಪ್ಷನ್ಸ್ ಇದೆ. ಓಕೆ, ನಿಮ್ಮ ಒಂದು ಕಂಟೆಂಟ್ಸ್, ನಿಮ್ಮ ಒಂದು ಬ್ಯಾಂಕ್ ಬುಕ್ಕಲ್ಲಿರೋ ಕಂಟೆಂಟ್ಸನ್ನ ಯಾವ ರೀತಿ ಎಸ್ಪೆಷಲಿ ನೇಮ್ ಕಂಟೆಂಟ್ಸು ಯಾವ ರೀತಿ ಡಿಸ್ಪ್ಲೇ ಆಗಬೇಕು ಅಂತ 4 ಆಪ್ಷನ್ಸ್ ಇದೆ. ಇದರಲ್ಲಿ ನಾರ್ಮಲಾಗಿ ನಾವು ಯಾವ ಆಪ್ಷನ್ ಬೇಕೋ ನಾವು ಆಪ್ಷನ್ ನಾವೇನು ಮಾಡ್ತೀವಿ, ಸೆಲೆಕ್ಟ್ ಮಾಡ್ಕೊತೀವಿ. ಒಂದು ಅಲಿಯಾಸ್, ಫಸ್ಟು ಅಲಿಯಾಸ್ ಬರುತ್ತೆ ಮತ್ತು ಬ್ರ್ಯಾಕೆಟಲ್ಲಿ ನೇಮ್ ಬರುತ್ತೆ. ಫಸ್ಟು ಅಲಿಯಾಸ್ ಓನ್ಲಿ, ನೆಕ್ಸ್ಟು ನೇಮ್ ಆ್ಯಂಡ್ ಬ್ರ್ಯಾಕೆಟೇ ಅಲಿಯಾಸ್ ಬರುತ್ತೆ, ನೇಮ್ ಓನ್ಲಿ. ಓಕೆ, ಆ್ಯಸ್ ಪರ್ ಯುವರ್ ರಿಕ್ವೈರ್ಮೆಂಟ್ ಯು ಹ್ಯಾವ್ ಟು ಸೆಲೆಕ್ಟ್ ಎನಿ ಒಂದು ಆಪ್ಷನ್ ಫ್ರಮ್ 4. ನೀವೇನು ಮಾಡಬೇಕು, ನೀವು 4ರಲ್ಲಿ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಡಿಫಾಲ್ಟ್ ಏನಿರುತ್ತೆ, ಡಿಫಾಲ್ಟ್ ನೇಮ್ ಓನ್ ಇರುತ್ತೆ, ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟು ಸ್ಕೇಲ್ ಫ್ಯಾಕ್ಟರ್ ಫಾರ್ ವ್ಯಾಲ್ಯೂಸ್. ನಾರ್ಮಲಿ ವಿ ಗೋ ಫಾರ್ ಡಿಫಾಲ್ಟ್ ಓನ್ಲಿ. ನಾವು ಏನು ಎಂಟ್ರಿ ಮಾಡಿರ್ತೀವೋ ಅದೇ ವ್ಯಾಲ್ಯೂ ಬರುತ್ತೆ. ಇಲ್ಲ ನಮಗೆ ಅಮೌಂಟ್ ಜಾಸ್ತಿ ಇದೆ, ಸೊ ದಟ್ ಅಮೌಂಟ್ ಶುಡ್ ಬಿ ಶೋನ್ ಇನ್ ಕ್ರೋರ್ಸ್ ಅಂದರೆ ವೆನ್ ಯು ಸೆಲೆಕ್ಟ್ ದಿ ಕ್ರೋರ್ಸ್ ಆಪ್ಷನ್, amount will be displayed in crores, or you can select in hundreds, or you can select in lakhs or millions, or 10 lakhs or 10 millions or 10,000s or thousands. Any one option you can select. Otherwise you can go for default. When you select default, automatically what are the amount you entered while entering the vouchers, same amount will be displayed in the bank book. Next, ಶೋ ಬೇಸ್ ಕರೆನ್ಸಿ ಸಿಂಬಲ್. ಇದು ಪಾಯಿಂಟು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಬೇಸ್ ಕರೆನ್ಸಿ ಸಿಂಬಲ್ ನಾವು ಬ್ಯಾಂಕ್ ಬುಕ್ಕಲ್ಲಿ ನೋಡಿಸ್ಬೇಕು ಅಂದರೆ ಇಲ್ಲಿ ನಾವು ಎಷ್ಟು ಕೊಡ್ತೀವಿ, ನೋ ಅಂದರೆ ಬೇಸ್ ಕರೆನ್ಸಿ ಸಿಂಬಲ್ ವೋಂಟ್ ಅಪಿಯರ್ ಇನ್ ದಿ ಬ್ಯಾಂಕ್ ಬುಕ್ಕಲ್ಲಿ ಅದು ಅಪಿಯರ್ ಆಗೋದಿಲ್ಲ. ನೆಕ್ಸ್ಟು ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಅದು ಕ್ವಾರ್ಟರ್ಲಿ ಡಿಸ್ಪ್ಲೇ ಆಗಬೇಕಾ, ಇಯರ್ಲಿ ಡಿಸ್ಪ್ಲೇ ಆಗಬೇಕಾ, ಹಾಫ್ ಇಯರ್ಲಿ ಡಿಸ್ಪ್ಲೇ ಆಗಬೇಕಾ, ಡೈಲಿ ಡಿಸ್ಪ್ಲೇ ಆಗಬೇಕಾ ಬ್ಯಾಂಕ್ ಬುಕ್ಕು. ಸೊ ಇದನ್ನು ನಮ್ಮ ಅಕಾರ್ಡಿಂಗ್ ಟು ನಮಗೆ ಒಂದು ಅನುಕೂಲಕ್ಕೆ ತಕ್ಕಂತೆ ನಮ್ಗೆ ಯಾವ ಪಾಯಿಂಟ್ ಬೇಕೋ ಆ ಪಾಯಿಂಟ್ ನಾವು ಏನು ಮಾಡ್ಕೊತೀವಿ, ಸೆಲೆಕ್ಟ್ ಮಾಡ್ಕೊತೀವಿ. ನೆಕ್ಸ್ಟು ಶೋ ಆವ್ರೇಜ್ ಡೀಟೇಲ್ಸ್, ನೆಕ್ಸ್ಟು ಶೋ ಐ ಲೋ ಡೀಟೇಲ್ಸ್, ಆ್ಯಂಡ್ ಲಾಸ್ಟ್ ಒನ್ ಶೋ ವಿತ್ ಗ್ರಾಫ್ಸ್. ಓಕೆ, ದೀಸ್ ಪಾಯಿಂಟ್ಸ್ ಆರ್ ಅಕಾರ್ಡಿಂಗ್ ಟು ರಿಕ್ವೈರ್ಮೆಂಟ್ ಆಫ್ ದಿ ಯೂಸರ್. ಓಕೆ, ಯೂಸರ್ಗೆ ತಕ್ಕಂತೆ ಅವನ್ನೇ ಮಾಡ್ಕೊಬೇಕು, ಸೆಲೆಕ್ಟ್ ಮಾಡ್ಕೊಬೇಕು. ಇಫ್ ಯು ಸೆಟ್ ಎಸ್ ಟು ದಿ ಶೋ ವಿತ್ ಗ್ರಾಫ್ಸ್, ಆಟೋಮೆಟಿಕ್ಕಾಗಿ ಬ್ಯಾಂಕ್ ಸ್ಟೇಟ್ಮೆಂಟ್ ಡಿಸ್ಪ್ಲೇ ಆದಾಗ ಅದರ ಕೆಳಗಡೆ ಓಕೆ ಯಾವ ಮಂತಲ್ಲಿ ಪೇಮೆಂಟ್ಸ್ ಎಷ್ಟು, ನೆಗೆಟಿವ್ಸ್ ಎಷ್ಟು, ಅದು ಏನಾಗುತ್ತೆ ಓಕೆ ಗ್ರಾಫ್ ರೀತಿಯಲ್ಲಿ ಅದೇನಾಗುತ್ತೆ ಇನ್ಫಾರ್ಮೇಷನ್ನು ಡಿಸ್ಪ್ಲೇ ಆಗುತ್ತೆ. ಯಾವಾಗ ಗ್ರಾಫ್ ರೀತಿಯಲ್ಲಿ ಡಿಸ್ಪ್ಲೇ ಆಗುತ್ತೋ ನಮ್ಮ ಡಿಸಿಷನ್ ತೊಗೊಳೋಕ್ಕೆ ತುಂಬ ಏನಾಗುತ್ತೆ, ಈಸಿ ಆಗುತ್ತೆ. ಸೊ ಇಲ್ಲಿಗೆ ಏನು ಮುಗೀತು, ಕಾನ್ಫಿಗರೇಷನ್ ಆಫ್ ಬ್ಯಾಂಕ್ ಬುಕ್.
ವಿ ಕ್ಯಾನ್ ಕಾನ್ಫಿಗರ್ ದಿ ಬ್ಯಾಂಕ್ ಬುಕ್ ಬೈ ಯೂಸಿಂಗ್ ಫಂಕ್ಷನಲ್ ಕೀ F12 ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು ಬ್ಯಾಂಕ್ ಬುಕ್ ನಾವೇನು ಮಾಡ್ಬೋದು ಕಾನ್ಫಿಗರ್ ಮಾಡ್ಬೋದು. ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದುಬಿಟ್ಟು ಓಕೆ ಆ್ಯಡ್ ನ್ಯೂ ಕಾಲಮ್. ಸೊ ಇಫ್ ಯು ಆ್ಯಡ್ ನ್ಯೂ ಕಾಲಮ್, so you can go for Alter C. When you press the Alter C, we can add new column and we can compare. Suppose I want to compare with my bank book with the cash book, we can add okay ಯಾವ ಡೇಟಿಂದ ಯಾವ ಡೇಟ್ಗೆ ನಾವು ಕಂಪೇರ್ ಮಾಡಬೇಕು ಅಂದರೆ, ಸೊ ಫ್ರಮ್ ಯಾವ ಡೇಟಿಂದ ಟು ಯಾವ ಡೇಟ್ಗೆ, ಸೊ ಅದರಲ್ಲಿರೋ ಕಂಟೆಂಟ್ಸ್ ಹೆಂಗಿರಬೇಕು, ಆ್ಯಕ್ಚುಯಲ್ಸ್ ಇರಬೇಕಾ ಇಲ್ಲ ಆ್ಯಕ್ಚುಯಲ್ಸ್ ವಿತ್ ಪೋಸ್ಟ್ ಡೇಟೆಡ್ ಇರಬೇಕಾ, ಪೋಸ್ಟ್ ಡೇಟೆಡ್ ಓನ್ಲಿ ಇರಬೇಕಾ. ಸೊ ಇಫ್ ಯು ಸೆಲೆಕ್ಟ್ ಆ್ಯಕ್ಚುಯಲ್ಸ್, ಸೊ ಅದ್ರ ಜೊತೆ ಕಂಪೇರ್ ಮಾಡಬೇಕು. ಐ ವಾಂಟ್ ಟು ಫಾರ್ ಎಕ್ಸಾಂಪಲ್ ಎರಡು ನನ್ನ ಹತ್ರ ಓಕೆ ಐ ವಾಂಟ್ ಟು ಕಂಪೇರ್ ವಿತ್ ದಿ ಕ್ಯಾಶ್ ಬುಕ್. ಸೊ ನಾವು ಏನು ಮಾಡಬೇಕು, ನಾವು ಕ್ಯಾಶ್ ಬುಕ್ಕಿಗೆ ನಾವೇನು ಮಾಡಬೇಕು ಕಂಪೇರ್ ಮಾಡಬೇಕು. ಸೊ ಐ ಆಮ್ ಸೆಲೆಕ್ಟಿಂಗ್ ಕ್ಯಾಶ್ ಬುಕ್. ಸೊ ನೋಡಿ ಹೊಸ ಒಂದು ಕಾಲಮ್ ಎಂಟ್ರಿ ಆಯಿತು, ಇಲ್ಲಿ ಕ್ಯಾಶ್ ಬುಕ್ ಅಂತ ಒಂದು ಹೊಸ ಕಾಲಮ್ ಏನಾಯಿತು ಎಂಟ್ರಿ ಆಯಿತು. ಇಲ್ಲಾಂದರೆ ಐ ವಾಂಟ್ ಟು ಕಂಪೇರ್ ಮೈ ಬ್ಯಾಂಕ್ ಬುಕ್ ವಿತ್ ಸಮ್ ಅದರ್ ಕಂಪ್ನೀಸ್ ಬ್ಯಾಂಕ್ ಬುಕ್. ನನ್ನ ಬ್ಯಾಂಕ್ ಬುಕ್ನ ಬೇರೆ ಅದರ್ ಕಂಪ್ನಿ ಬ್ಯಾಂಕ್ ಬುಕ್ ಕಂಪೇರ್ ಮಾಡಬೇಕಾದ್ರೂ ನಾವು ಇಲ್ಲಿ ಎಕ್ಸ್ಟ್ರಾ ಕಾಲಮ್ ನಾವೇನು ಮಾಡ್ಕೊಬೋದು ಆ್ಯಡ್ ಮಾಡ್ಕೊಬೋದು. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಒನ್ಸ್ ವಿ ಆ್ಯಡೆಡ್ ದಿ ಕಾಲಮ್ ಇನ್ ಟು ದಿ ಬ್ಯಾಂಕ್ ಬುಕ್, ಸಪೋಸ್ ಯು ಫೆಲ್ಟ್ ದಟ್ ಯು ವಾಂಟ್ ಟು ಡಿಲೀಟ್ ದಟ್ ಕಾಲಮ್ ಆರ್ ಯು ಕ್ಯಾನ್ ಆಲ್ಟರ್ ದಟ್ ಕಾಲಮ್, ಯು ಕ್ಯಾನ್ ಡೂ ಇಟ್ ಬೈ ಪ್ರೆಸ್ಸಿಂಗ್ ಆಲ್ಟರ್ ಎ. ನಾವು ಆಲ್ಟರ್ ಪ್ರೆಸ್ ಎನ ಪ್ರೆಸ್ ಮಾಡಿದ್ರೆ ನಾವು ಎಂಟ್ರಿ ಮಾಡಿರುವಂಥ ಬ್ಯಾಂಕ್ ಬುಕ್ ಡೀಟೇಲ್ಸ್ ನಾವೇ ಮಾಡ್ಕೊಬೋದು ಆಲ್ಟರ್ ಮಾಡ್ಕೊಬೋದು. ಅದೇ ರೀತಿ ಇಫ್ ನಾವು ವಿ ಆರ್ ಕ್ರಿಯೇಟೆಡ್ ಅಡಿಷ್ನಲ್ ಕಾಲಮ್ ಆ್ಯಂಡ್ ಆಫ್ಟರ್ ಫ್ಯೂ ಇಯರ್ಸ್ ಏನಾಗುತ್ತೆ ನಮಗೆ ಅಡಿಷ್ನಲ್ ಬೇಕಾಗಿಲ್ಲ, ಎಲ್ಲ ಒಂದೇ ಇದ್ರೆ ಸಾಕು ಅಂದಾಗ ನಾವೇನು ಮಾಡ್ಬೋದು, ವಿ ಹ್ಯಾಸ್ ಟು ಗೋ ಫಾರ್ ಆಲ್ಟರ್ ಡಿನ ಪ್ರೆಸ್ ಮಾಡಿಕೊಂಡು ನಾವು ಇನ್ಫಾರ್ಮೇಷನ್ ಏನು ಮಾಡ್ಬೋದು, ನಾವು ಕ್ರಿಯೇಟ್ ಮಾಡಿರೋವಂಥ ಎಕ್ಸ್ಟ್ರಾ ಕಾಲಮ್ನ ನಾವೇ ಮಾಡ್ಬೋದು ಡಿಲೀಟ್ ಮಾಡ್ಬೋದು. ನಾನು ಡಿಲೀಟ್ ಮಾಡ್ತೀನಿ ನೋಡಿ ಇಲ್ಲಿ. ಸೊ ಆಲ್ಟರ್ ಪ್ಲಸ್ ಡಿ ನೋಡಿ ಕಾಲಮ್ ಹೊಟ್ಟೋಯ್ತು. ಸೊ ಈ ರೀತಿ ನಾವೇನು ಮಾಡ್ಕೊಬೋದು, ಕಾಲಮ್ ಕ್ರಿಯೇಟ್ ಮಾಡ್ಕೊಬೋದು, ಕಾಲಮ್ನ ಆಲ್ಟರ್ ಮಾಡ್ಬೋದು, ಮತ್ತು ನಾವೇ ಕ್ರಿಯೇಟ್ ಮಾಡಿರೋ ಕಾಲಮ್ನ ನಾವೇ ಮಾಡ್ಬೋದು ಡಿಲೀಟ್ ಮಾಡಬಹುದು. ನೆಕ್ಸ್ಟ್ ಬಂದುಬಿಟ್ಟು ಸೊ ಎಕ್ಸ್ಪೋರ್ಟ್ ದಿ ಬ್ಯಾಂಕ್ ಬುಕ್ನ ಯಾವ ರೀತಿ ನಾವು ಇನ್ಫಾರ್ಮೇಷನ್ನ ಎಕ್ಸ್ಪೋರ್ಟ್ ಮಾಡೋದು, ಯಾವ ರೀತಿ ಇನ್ಫಾರ್ಮೇಷನ್ನ ನಮ್ಮ ಸಿಸ್ಟಮಲ್ಲಿ ಸೇವ್ ಮಾಡ್ಕೊಳೋದು ಅಂತ. ವೆರಿ ಸಿಂಪಲ್ ಆಯಿತಾ. ಸೊ ನಾವು ಇಲ್ಲಿ ಎರಡು ರೀತಿ ನಾವು ಇನ್ಫಾರ್ಮೇಷನ್ ಸಿಸ್ಟಮಲ್ಲಿ ಸೇವ್ ಮಾಡ್ಕೊಬೋದು. ನಮ್ಮ ಬ್ಯಾಂಕ್ ಬುಕ್ನ ಸಿಸ್ಟಮಲ್ಲಿ ಸೇವ್ ಮಾಡ್ಕೊಬೋದು. ಒಂದು ನಮ್ಮ ಒಂದು ಮೆನು ಬಾರಲ್ಲಿರುವಂಥ ಎಕ್ಸ್ಪೋರ್ಟ್ ಆಪ್ಷನ್ಗೆ ಹೋಗ್ಬಿಟ್ಟು ಡಬಲ್ ಕ್ಲಿಕ್ ಮಾಡಿ, ಇಲ್ಲ ಅಂದರೆ ಆಲ್ಟರ್ ಇನ ಪ್ರೆಸ್ ಮಾಡಿ. ವೆನ್ ಯು ಪ್ರೆಸ್ ದಿ ಆಲ್ಟರ್ ಇ, ಯಾವಾಗ ನಾವು ಆಲ್ಟರ್ ಇನ ಪ್ರೆಸ್ ಮಾಡ್ತೀವೋ ಆಟೋಮೆಟಿಕಾಗಿ ಎಕ್ಸ್ಪೋರ್ಟಿಂಗ್ ಬ್ಯಾಂಕ್ ಅಕೌಂಟ್ ಸ್ಕ್ರೀನ್ ಏನಾಗುತ್ತೆ ಓಪನ್ ಆಗುತ್ತೆ. ಇಲ್ಲಿರೋ ಆಪ್ಷನ್ನ ಒಂದೊಂದೇ ನಾವೇನು ಮಾಡ್ಕೊಬೇಕು ಕಾನ್ಫಿಗರ್ ಮಾಡ್ತಾ ಹೋಗಬೇಕು ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್. ಫಸ್ಟ್ ಆಪ್ಷನ್ ಲ್ಯಾಂಗ್ವೇಜ್, ವಿಚ್ ಯಾವ ಲ್ಯಾಂಗ್ವೇಜಲ್ಲಿ ಇನ್ಫಾರ್ಮೇಷನ್ ಎಕ್ಸ್ಪೋರ್ಟ್ ಆಗಬೇಕು, ನಾವು ನಾರ್ಮಲಿ ಗೋ ಫಾರ್ ಡಿಫಾಲ್ಟ್. ನೆಕ್ಸ್ಟು ಫಾರ್ಮೆಟ್, ಯಾವ ಫಾರ್ಮೆಟಲ್ಲಿ ಇನ್ಫಾರ್ಮೇಷನ್ ಎಕ್ಸ್ಪೋರ್ಟ್ ಆಗಬೇಕು ಡಿಪೆಂಡ್ ಅಪಾನ್ ಯೂಸರ್ ರಿಕ್ವೈರ್ಮೆಂಟ್. ಸೊ ನಾನು ಇಲ್ಲೇ ಮಾಡ್ತೀನಿ ಇನ್ಫಾರ್ಮೇಷನ್ ನಮ್ಮ ಎಕ್ಸೆಲ್ ಶೀಟಲ್ಲಿ ಬೇಕು ಅಂತ ನಾನು ಎಕ್ಸೆಲ್ ಶೀಟ್ ಫಾರ್ಮೆಟ್ನ ಸೆಲೆಕ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಬಂದುಬಿಟ್ಟು ಓಕೆ ಔಟ್ಪುಟ್ ಫೈಲ್ ನೇಮ್ ಯಾವ ರೀತಿ ಇರಬೇಕು ಅಂತ. ಡಿಫಾಲ್ಟ್ ಒಂದು ನೇಮ್ ಬರುತ್ತೆ, ಅದನ್ನೇ ನಾವು ಎಸ್ ಅಂತ ಕೊಟ್ಟರೆ ಆಟೋಮೆಟಿಕ್ ಅದೇ ನೇಮ್ ಏನಾಗುತ್ತೆ ಸೇವ್ ಆಗುತ್ತೆ. ನೆಕ್ಸ್ಟು ಔಟ್ಪುಟ್ ಶೀಟ್ ನೇಮ್ ಅಂತ. ಔಟ್ಪುಟ್ ಶೀಟ್ ನೇಮ್ ನನ್ನ ಕನ್ವೀನಿಯನ್ಸ್ ನಾನು ಏನು ಮಾಡ್ತೀನಿ ಸ್ವಲ್ಪ ಚೇಂಜಸ್ ಮಾಡ್ಕೊತೀನಿ. ಸ್ವಲ್ಪ ಚೇಂಜ್ ಮಾಡ್ಕೊತೀನಿ. ಕರ್ಸರ್ ಪಾಯಿಂಟ್ನ ಲಾಸ್ಟ್ ತೊಗೊಂಡೋಗಿ ಇದು ಯಾವ ಇಯರ್ ಇದು 2021. ಸೊ ನಾನು ಸ್ವಲ್ಪ ಚೇಂಜ್ ಮಾಡಿಕೊಂಡೆ ಬಿಕಾಸ್ ಮೈ ಕನ್ವೀನಿಯನ್ಸ್. ನೆಕ್ಸ್ಟು ಎಕ್ಸೆಲ್ ಫಾರ್ಮೆಟಿಂಗ್ ವಿತ್ ಕಲರ್. ಸೊ ನಾನು ಇನ್ಫಾರ್ಮೇಷನ್ ಸೇವ್ ಮಾಡ್ತೀನಲ್ಲ, ಸೇವ್ ಮಾಡೋದು ಅದು ಕಲರಲ್ಲಿ ಇರಬೇಕಾ ಅಂತ ಕೇಳ್ತಾ ಇದೆ. ಓಕೆ ಹೂ ಅಂದರೆ ಆಟೋಮೆಟಿಕ್ ಇನ್ಫಾರ್ಮೇಷನ್ ಇರೋದೇ ಕಲರಲ್ಲೇ ಇರುತ್ತೆ. ನೆಕ್ಸ್ಟು ಎಕ್ಸೆಲ್ ಫಾರ್ಮೆಟಿಂಗ್ ವಿತ್ ಕಲರ್. ಸೊ ಎಸ್ ಕೊಡಬೇಕು ಇದಕ್ಕೆ. ಒನ್ ಈಸ್ ಅಪ್ಡೇಟ್ ಎಕ್ಸಿಸ್ಟಿಂಗ್ ಫೈಲ್ ಅಂತ. ಸಪೋಸ್ ಆಲ್ರೆಡಿ ನೀವು ಏನನ್ನ ಇದಕ್ಕಿಂತ ಮುಂಚೆ ಇನ್ಫಾರ್ಮೇಷನ್ ಸೇವ್ ಮಾಡಿದರೆ, ಓಕೆ ಲಾಸ್ಟ್ ಮಂತ್ದು ಕ್ವಾರ್ಟರ್ಲಿನೋ ಇನ್ಫಾರ್ಮೇಷನ್ ಸೇವ್ ಮಾಡುತ್ತೆ, ಮತ್ತೆ ಆಪ್ಷನ್ ಕೇಳುತ್ತೆ. ಓಕೆ ನೀವು ಮಾಡಿರೋ ಇನ್ಫಾರ್ಮೇಷನ್ ಮತ್ತು ಅದೇ ಹೆಸರು ಇನ್ನೊಂದು ಫೈಲ್ ಇದ್ದರೆ ಆ ಫೈಲಲ್ಲೇ ಎಕ್ಸ್ಟೆಂಡ್ ಮಾಡೋದಾ ಇಲ್ಲಾಂದರೆ ಆ ಫೈಲಲ್ಲೇ ಅಪ್ಡೇಟ್ ಮಾಡೋದಾ ಅಂತ ಕೇಳುತ್ತೆ. ಎಸ್ ಕೊಟ್ಟರೆ ಆಟೋಮೆಟಿಕ್ ಆ ಫೈಲಲ್ಲೇ ಇನ್ಫಾರ್ಮೇಷನ್ ಏನಾಗುತ್ತೆ ಆ್ಯಡ್ ಆಗುತ್ತೆ. ಇಲ್ಲ ನೋ ಕೊಟ್ಟರೆ ಯಾವುದೇ ಇನ್ಫಾರ್ಮೇಷನ್ ಏನಾಗೋದಿಲ್ಲ, ಹೊಸದಾಗಿ ಹೊಸ ಫೈಲ್ ಏನಾಗುತ್ತೆ ಕ್ರಿಯೇಟ್ ಆಗುತ್ತೆ. ಎಕ್ಸಿಸ್ಟಿಂಗ್ ಫೈಲಲ್ಲಿ ಇನ್ಫಾರ್ಮೇಷನ್ ಅಪ್ಡೇಟ್ ಆಗೋದಿಲ್ಲ. ನೆಕ್ಸ್ಟು ಸ್ಕೇಲ್ ಫ್ಯಾಕ್ಟರ್ ಫಾರ್ ವ್ಯಾಲ್ಯೂಸ್. ಇದ್ರ ಬಗ್ಗೆ ನಾವು ತುಂಬ ಡಿಸ್ಕಸ್ ಮಾಡಿದ್ದೀವಿ. ನಿಮಗೆ ಯಾವ ವ್ಯಾಲ್ಯೂ ಬೇಕೋ ಆ ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ಕೊಬೋದು. ಇಷ್ಟು ವ್ಯಾಲ್ಯೂಸ್ ಇದೆ, ಇಷ್ಟು ವ್ಯಾಲ್ಯೂಸಲ್ಲಿ ನಿಮ್ಗೆ ಯಾವ ವ್ಯಾಲ್ಯೂ ಬೇಕೋ ಆ ವ್ಯಾಲ್ಯೂ ನೀವೇ ಮಾಡ್ಕೊಬೋದು ಸೆಲೆಕ್ಟ್ ಮಾಡ್ಕೊಬೋದು.
ನೆಕ್ಸ್ಟ್ ಶೋ ಬೇಸ್ ಕರೆನ್ಸಿ ಸಿಂಬಲ್, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ನಾವು. ಓಕೆ, ನಮಗೆ ಬ್ಯಾಂಕ್ ಬುಕ್ನ ಪ್ರಿಂಟ್ ತೆಗಿಬೇಕಾದ್ರೆ ನಮಗೆ ಕರೆನ್ಸಿ ಸಿಂಬಲ್ ಬರಬೇಕು ಅಂದರೆ ನಾವು ಇಲ್ಲಿ ಎಸ್ ಕೊಡ್ತೀವಿ, ಬೇಡ ಅಂದರೆ ನೋ ಕೊಡ್ತೀವಿ. ಇಲ್ಲಿ ಎಸ್ ಕೊಟ್ಟ ತಕ್ಷಣ ಬೇಸ್ ಕರೆನ್ಸಿ ಸಿಂಬಲ್ ರೈಟ್ ಹ್ಯಾಂಡ್ ಕಾರ್ನರಲ್ಲಿ INR ಬ್ರ್ಯಾಕೆಟಲ್ಲಿ ರುಪೀಸ್ ಸಿಂಬಲ್ ಆಟೋಮೆಟಿಕ್ಕಾಗಿ ಬರುತ್ತೆ. ಶೋ ಓಪನಿಂಗ್ ಬ್ಯಾಲೆನ್ಸಸ್, ಸಪೋಸ್ ಇನ್ ಯುವರ್ ಬ್ಯಾಂಕ್ ಬುಕ್ ನಿಮಗೆ ಓಪನಿಂಗ್ ಬ್ಯಾಲೆನ್ಸಸ್ ಅವಶ್ಯಕತೆ ಇದ್ದರೆ ಇಲ್ಲಿ ಎಸ್ಕೊಂಡು ಕೊಟ್ಟರೆ ಆಟೋಮೆಟಿಕ್ಕಾಗಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಜೊತೆಗೆ ಓಪನಿಂಗ್ ಬ್ಯಾಲೆನ್ಸು ಏನಾಗುತ್ತೆ ಬ್ಯಾಂಕ್ ಬುಕ್ಕಲ್ಲಿ ಡಿಸ್ಪ್ಲೇ ಆಗುತ್ತೆ. ಶೋ ಟ್ರಾನ್ಸಾಕ್ಷನ್ಸ್, if you want to view the transactions along with the entries, you want to set this option yes. Show closing balances, yes ಕೊಟ್ಟರೆ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಡಿಸ್ಪ್ಲೇ ಆಗುತ್ತೆ. ಶೋ ಪರ್ಸೆಂಟೇಜಸ್, ಇಫ್ ಯು ಸೆಟ್ ಎಸ್ ಆಟೋಮೆಟಿಕ್ಕಾಗಿ ಪರ್ಸೆಂಟೇಜ್ ಕಂಪೇರಿಂಗ್ ಟು ಟೋಟಲ್ ಕಂಪೇರ್ ಮಾಡಿಕೊಂಡು ಮಿಕ್ಕಿದ ಐಟಮ್ಸ್ ಎಲ್ಲ ಯಾವ ಐಟಮ್ ಎಷ್ಟೆಷ್ಟು ಕಂಪೇರ್ ಮಾಡಿಕೊಂಡು ಪರ್ಸೆಂಟೇಜಸ್ನ ಡಿಸ್ಪ್ಲೇ ಮಾಡುತ್ತೆ ಟ್ಯಾಲಿ ಸಾಫ್ಟ್ವೇರ್. ಓಕೆ, ಮೆಥಡ್ ಆಫ್ ಇನ್ಫಾರ್ಮೇಷನ್, ಗ್ರೂಪ್ ಐಟಮ್ ವೈಸ್ ಬೇಕಾ, ಫಾರ್ಮೆಟ್ ಡೀಟೇಲ್ಡ ಕಂಡೆನ್ಸ್ಡ. ಓಕೆ, ಇದೆಲ್ಲ ನಾವು ಕಾನ್ಫಿಗರ್ ಮಾಡ್ಕೊಂಡ್ಬಿಡು, ಆದರೆ ಇದನ್ನೆಲ್ಲ ಚೇಂಜ್ ಮಾಡ್ಕೊಂಡ್ಮೇಲೆ ನಾವೇನು ಮಾಡ್ಬೋದು, ಓಕೆ ಎಸ್ ಅಂತ ಕೊಟ್ಟರೆ ಲಾಸ್ಟಲ್ಲಿ ಎಕ್ಸ್ಪೋರ್ಟ್ ಅಂತ ಕೇಳುತ್ತೆ. ಇದು ಯಾವಾಗ ನಾವು ಎಕ್ಸ್ಪೋರ್ಟ್ ಅಂತ ಕೇಳ್ತೀವೋ ಆಟೋಮೆಟಿಕ್ಕಾಗಿ ಇನ್ಫಾರ್ಮೇಷನ್ ಎಲ್ಲ ಓಕೆ ನೋಡಿ ಯಾವ ಡ್ರೈವಲ್ಲಿ ಇರುತ್ತೋ ಆ ಡ್ರೈವಲ್ಲಿ ಏನಾಗುತ್ತೆ ಆಟೋಮೆಟಿಕ್ ಹೋಗಿ ಸೇವ್ ಆಗುತ್ತೆ. ನೋಡಿ ಸಿ ಡ್ರೈವಲ್ಲಿ ಪ್ರೋಗ್ರಾಮ್ ಫೈಲ್ಸಲ್ಲಿ ಟ್ಯಾಲಿ ERPನಲ್ಲಿ ಇನ್ಫಾರ್ಮೇಷನ್ ಏನಾಗುತ್ತೆ ಸೇವ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಸೇವ್ ಆದಮೇಲೆ ಆಟೋಮೆಟಿಕ್ಕಾಗಿ ನಾವು ಸೇವ್ ಮಾಡಿದ ಇನ್ಫಾರ್ಮೇಷನ್ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಎಕ್ಸೆಲ್ ಶೀಟಲ್ಲಿ ಓಪನ್ ಆಗುತ್ತೆ. ನೋಡಿ ಎಕ್ಸೆಲ್ ಶೀಟಲ್ಲಿ ಓಪನ್ ಆಯಿತು. ಸೊ ತುಂಬ ಈಸಿಯಾಗಿದೆ, ಸ್ವಲ್ಪ ನಿಮಗೆ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಈಸಿಯಾಗಿ ಬರುತ್ತೆ. ಸೊ ಎನಿವೇ ಎಲ್ಲರ ಹತ್ರ ಲ್ಯಾಪ್ಟಾಪ್ ಇದೆ, ಬಿಕಾಸ್ ಗೌರ್ಮೆಂಟ್ ಕೊಟ್ಟಿರೋ ಲ್ಯಾಪ್ಟಾಪ್ ಎಲ್ಲ ಇರುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ಸೊ ಆ ಲ್ಯಾಪ್ಟಾಪ್ಸ್ನೆಲ್ಲ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಮನೆಯಲ್ಲೇ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಇದೆ. ಲಾಸ್ಟ್ ಟಾಪಿಕ್ ಏನು ಅಂದರೆ ಸೊ ಔ ಟು ಟೇಕ್ ಎ ಪ್ರಿಂಟ್ ಅಂತ. ನೋಡಿ ಇಲ್ಲಿ ನಿಮಗೆ ಪ್ರಿಂಟ್ ಆಪ್ಷನ್ ಇದೆ. ಒಂದು ಕಂಟ್ರೋಲ್ P ಅಂತ ಹೊಡಿಬೋದು, ಸಾರಿ ಆಲ್ಟರ್ P ಅಂತ ನೀವು ಪ್ರೆಸ್ ಮಾಡ್ಬೋದು. ಇಲ್ಲ ಅಂದರೆ ಅಲ್ಲಿ ನಿಮಗೆ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಮೆನು ಬಾರಲ್ಲಿ ಫಸ್ಟ್ ಆಪ್ಷನ್ನೇ ಪ್ರಿಂಟ್ ಇದೆ, ಅದನ್ನು ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಈ ರೀತಿ ನಿಮಗೆ ಪ್ರಿಂಟ್ ಮೆನು ಬರುತ್ತೆ. ಈ ಪ್ರಿಂಟ್ ಮೆನ್ಯೂಲ್ಲಿ ನೋಡಿ ನಿಮಗೆ ಇಫ್ ಯು ವಾಂಟ್ ಟು ಚೇಂಜ್ ಎ ಪ್ರಿಂಟ್ ಲ್ಯಾಂಗ್ವೇಜ್, ಪ್ರಿಂಟ್ PU, ಟೈಟ್ಲಿಂಗ್, ನಂಬರ್ ಆಫ್ ಪೇಜಸ್, ಇಲ್ಲಾಂದರೆ ಯಾವ ಪೇಜಿಂದ ಯಾವ ಪೇಜ್ ತನಕ, ಪ್ರಿಂಟ್ ಟೈಟಲ್, ಪ್ರಿಂಟಿಂಗ್, ಪ್ರಿಂಟ್ ಫಾರ್ಮೇಟ್, ನಂಬರ್ ಆಫ್ ಕಾಪೀಸ್. ಸೊ ದೀಸ್ ಥಿಂಗ್ಸ್ ಯು ಕ್ಯಾನ್ ಡೂ ಚೇಂಜ್ ಅಕಾರ್ಡಿಂಗ್ ಟು ಯುವರ್ ರಿಕ್ವೈರ್ಮೆಂಟ್. ನಿಮ್ಮ ರಿಕ್ವೈರ್ಮೆಂಟ್ಸ್ ತಕ್ಕಂತೆ ನೀವೇನು ಮಾಡ್ಬೋದು, ಓಕೆ ಪ್ರಿಂಟನ್ನ ನೀವು ಚೇಂಜ್ ಮಾಡ್ಕೊಬೋದು. ಸೊ ಆಲ್ಟರ್ P ಅಂತ ಹೊಡೆದ್ರೆ ಪ್ರಿಂಟ್ ಮೆನು ಓಪನ್ ಆಗುತ್ತೆ. ಯು ಕ್ಯಾನ್ ಚೇಂಜ್ ಯುವರ್ ಪ್ರಿಂಟಿಂಗ್ ಆಪ್ಷನ್ಸ್ ಅಕಾರ್ಡಿಂಗ್ ಟು ಯುವರ್ ರಿಕ್ವೈರ್ಮೆಂಟ್ಸ್. ಇಷ್ಟು ಪ್ರಿಂಟಿಂಗ್ ಆಪ್ಷನ್ಸ್ ಇದೆ. ಯು ಕ್ಯಾನ್ ಚೇಂಜ್ ಲೈಕ್ ಲ್ಯಾಂಗ್ವೇಜ್ ಆಗಲಿ, ಇಲ್ಲಾಂದರೆ ಟೈಟ್ಲ್ ಆಗಲಿ, ಇಲ್ಲಾಂದರೆ ಪೇಜ್ ನಂಬರ್ಸ್ ಆಗಲಿ. ಸೊ ಯಾವುದನ್ನು ಬೇಕಾದರೂ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂಥದ್ದು, ನಂಬರ್ ಆಫ್ ಕಾಪೀಸ್ ಇರ್ಬೋದು, ಯಾವುದನ್ನಾಗಲಿ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನೀವೇನು ಮಾಡ್ಕೊಬೋದು, ಚೇಂಜಸ್ ಮಾಡ್ಕೊಬೋದು. ಸೊ ಇಲ್ಲಿಗೆ ಈ ಕಾನ್ಸೆಪ್ಟನ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು ಬ್ರೀಫಾಗಿ ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಸೊ ಇವತ್ತು ಸೆಷನ್ ನಂಬರ್ 56ಅಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂದರೆ ಬ್ಯಾಂಕ್ ಬುಕ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾಯಿದ್ದೀವಿ. ಬ್ಯಾಂಕ್ ಬುಕ್ ಈಸ್ ಎ ಫೈನಾನ್ಷಿಯಲ್ ಜರ್ನಲ್. ಇಟ್ ಈಸ್ ಎ ಫೈನಾನ್ಷಿಯಲ್ ಜರ್ನಲ್. ಇಟ್ ಈಸ್ ಎ ಸಬ್ಸಿಡಿ ಬುಕ್. ಸೊ ವಿ ಗೋಯಿಂಗ್ ಟು ಎಂಟರ್ ದಿ ಆಲ್ ಟ್ರಾನ್ಸಾಕ್ಷನ್ಸ್ ಮೇಡ್ ಥ್ರೂ ಬ್ಯಾಂಕ್. ಮೇ ಬಿ ರಿಸಿಪ್ಟ್ಸ್ ಇರ್ಬೋದು, ಇಲ್ಲಾಂದರೆ ಪೇಮೆಂಟ್ಸ್ ಇರ್ಬೋದು. ಅವು ನಾವೇನು ಮಾಡ್ತೀವಿ, ಬ್ಯಾಂಕ್ ಬುಕ್ಕಲ್ಲಿ ನಾವೇನು ಮಾಡ್ತೀವಿ, ಎಂಟ್ರಿ ಮಾಡ್ತೀವಿ. ಸೊ ಬ್ಯಾಂಕ್ ಬುಕ್ನ ನಾವು ವ್ಯೂ ಮಾಡಬೇಕಾದ್ರೆ ನಾವು ಎಲ್ಲಿಂದ ಹೋಗ್ತೀವಿ, ಗೇಟ್ವೇ ಆಫ್ ಟ್ಯಾಲಿಯಿಂದ ನಾವು ಡಿಸ್ಪ್ಲೇಗೆ ಹೋಗ್ತೀವಿ. ಡಿಸ್ಪ್ಲೇಯಿಂದ ನಾವು ಎಲ್ಲಿಗೆ ಹೋಗ್ತೀವಿ, ಅಕೌಂಟ್ಸ್ ಬುಕ್ಸ್ ಹೋಗ್ತೀವಿ. ಅಕೌಂಟ್ಸ್ ಬುಕ್ಸಿಂದ ನಾವೇನು ಮಾಡ್ತೀವಿ, ಕ್ಯಾಶ್ ಆಫ್ ಬ್ಯಾಂಕ್ ಬುಕ್ನ ಸೆಲೆಕ್ಟ್ ಮಾಡ್ಕೊತೀವಿ. ಸೊ ನಮಗೆ ಏನಾಗುತ್ತೆ, ನಮ್ಮ ಬ್ಯಾಂಕ್ ಬುಕ್ಕು ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ನಾವು ಓಕೆ ವಾಂಟ್ ಟು ಸಿ ವ್ಯೂ ದಿ ಬ್ಯಾಂಕ್ ಬುಕ್ನ ಮಂತ್ಲಿ ವೈಸ್ ನೋಡಬೇಕಾದ್ರೆ F6ನ ಪ್ರೆಸ್ ಮಾಡ್ತೀವಿ. F6ನ ಪ್ರೆಸ್ ಮಾಡಿದ್ರೆ ನಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಮಂತ್ಲಿ ವೈಸ್ ಆಗುತ್ತೆ. ಇಲ್ಲ ಕ್ವಾರ್ಟರ್ಲಿ ವೈಸ್ ಮಾಡಬೇಕಂದ್ರೆ ಆಲ್ಟರ್ ಇಟ್ಕೊಂಡು F5 ನಾವೇನು ಮಾಡ್ತೀವಿ, ಪ್ರೆಸ್ ಮಾಡ್ತೀವಿ. ಸೊ ಕ್ವಾರ್ಟರ್ಲಿ ಇನ್ಫಾರ್ಮೇಷನ್ ಬರುತ್ತೆ. ಸೊ ಮತ್ತು ಕಾಲಮ್ಸ್ ಆ್ಯಡ್ ಮಾಡೋದು, ಕಾಲಮ್ಸ್ ಡಿಲೀಟ್ ಮಾಡೋದು ಆ್ಯಂಡ್ ಕಾನ್ಫಿಗರ್ ಮಾಡೋದೆಲ್ಲ ಇವಾಗ ತಾನೇ ಡಿಸ್ಕಸ್ ಮಾಡ್ತೀವಿ. ಸೊ ದೀಸ್ ಆರ್ ದಿ ಇನ್ಫಾರ್ಮೇಷನ್ ಅಬೌಟ್ ರಿಲೇಟೆಡ್ ಟು ಬ್ಯಾಂಕ್ ಬುಕ್. ಸೊ ಐ ಥಿಂಕ್ ನಿಮಗೊಂದು ಐಡಿಯಾ ಬಂದಿರುತ್ತೆ ಬ್ಯಾಂಕ್ ಬುಕ್ ಬಗ್ಗೆ. ಸೊ ಇಲ್ಲಿಗೆ ಈ ಸೆಷನ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಸೆಷನ್ನಲ್ಲಿ ನಾವು ಹೊಸ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ
Thank you for listening my classes or session. Thank you very much.